ಅದಕ್ಕೋಸ್ಕರವೇ ಚೆಲುವಿನ ಕನಿಯಾದಂತ ನಾನು ಜಗನ್ಮೋಹಿನಿಯಾಗಿದ್ದೇನೆ. ವನ ಪೊಯ್ಯಾರಿಗಳಿಂದಾಗಿ ಬೆಳಕು ಬೆನ್ನಾಣಗಳಿಂದಾಗಿ ಅವನು ನಂತ ಸೆಳಿಬೇಕಾಗಿದೆ. ಹಾಗಾಗಿ ನನ್ನ ಶರೀರಕ್ಕೊಪ್ಪಂತ ಸೀರೆನೇ ನಾನು ಉಟ್ಟುಕೊಂಡಿದ್ದೀನಿ. ಆ ಸೀರೆಗೆ ಸರಿಯಾದ ಕುಪ್ಪಸ, ತಲೆಯನ್ನು ಚೆನ್ನಾಗಿ ಬಾಚಿ ಗೆದೆಯನ್ನು ಹಣಿದುಕೊಂಡಿದ್ದೇನೆ. ಮುಂಗರನ್ನು ತಿದ್ದಿ ಸರಿಪಡಿಸಿಕೊಂಡಿದ್ದೇನೆ. ಹಣೆಗೊಂದು ಕಸ್ತೂರಿಯ ತಿಲಕ. ಇನ್ನು ತಡ ಮಾಡುವುದೇ? ಅವ ಯಾವ ಕಡೆಯಿಂದ ಬರ್ತಾನೆ ಆ ಕಡೆಗೆ ನಾನು ಹೋಗಬೇಕು. ಹೆಜ್ಜೆ ಮೇಲೆ ಹೆಜ್ಜೆ ಇಡುತ್ತಾ ಒಂದು ಭವ್ಯಾರಗಳಿಂದಾಗಿ ಗಮಿಸ್ತೀನಿ. ನೋಡೋಣ.
ಆಶ್ಚರ್ಯ ಬ್ರಹ್ಮಾಶ್ಚರ್ಯ. ನನಗೆ ನಂಬುವುದಕ್ಕೆ ಸಾಧ್ಯವಿಲ್ಲ. ಇಷ್ಟರವರೆಗೆ ಇಲ್ಲಿಯ ತನಕ ಭಸ್ಮಾಸುರ ಬಾಯಿಂದ ಅರರೆ ಎಂಬ ಶಬ್ದ ಮೂಡಿ ಬಂದದ್ದಿಲ್ಲ. ಅಬ್ಬಬ್ಬ. ಓ ಚಂದಿರಮುಖಿ, ನಿನ್ನಲ್ಲೇ ಮಾತಾಡೋದು. ಏನು ವಿಚಾರ? ಅತ್ತ ಇತ್ತ ಸುತ್ತಮುತ್ತ ನೋಡ್ತೇನೆ, ಯಾರಿಲ್ಲ. ಹೌದೇ? ನೀನು ಒಬ್ಬಳಿ. ನಾನೊಬ್ಬಳಿ. ಸುಂದರಾಂಗಿ, ಲಲಿತಾಂಗಿ. ಆಹಾ, ನೀನೆ ಹೊಗಂದರೆ ಸಾರ್ದು 1000 ನಾಲಿಗಳಂತ ಆದಿಶೇಷಣಿಗೂ ಒಮ್ಮೆ ವರ್ಣಿಸಿದ್ದಕ್ಕೆ ಅಸಾಧಾರವಾಗಿತ್ತು. ಹೌದೇ? ಆದ್ದರಿಂದಲೇ ನಿನ್ನ ಪ್ರಶ್ನೆ ಏನು? ನಿನ್ನ ತಂದೆ ಯಾರು, ನಿನ್ನ ತಾಯಿ ಯಾರು, ನಿನ್ನ ಊರು ಯಾವುದು, ಮದುವೆ ಆಗಿದ್ದರೆ ನಿನ್ನ ಗಂಡ ಯಾರು, ನಿನ್ನ ಕಸರೇ ಎಂದು ಹೇಳ್ತೀಯಾ? ನನ್ನ ಪರಿಚಯವೇ ಇಲ್ಲಿಂದ ಶುರು ಮಾಡೋದು. ನಾನು ಎಲ್ಲಿಂದ ಶುರು ಮಾಡ್ತೀನಿ? ತೀಕ್ಷ್ಣವಾದಂತ ಕಣ್ಣು, ಹುರಿ ಮೀಸೆ, ಭಯ ಆಗ್ತಾ ಇದೆ. ಹೌದೇನು? ನಿನ್ನ ಮೀಸೆಯನ್ನು ನೋಡಿದ್ರೆ 10 ದಿವಸ ಎಮ್ಮೆಗೆ ಹುಲ್ಲಾಗಬಹುದು. ಯಾಕೆ? ಅಷ್ಟು ಕೊಡ್ತೇನೆ ಮೀಸೆ. ಹೌದು ಅಯ್ಯ, ನೀನು ಅಪರಿಚಿತರು, ನಾನು ಅಪರಿಚಿತ. ನಿಜ. ಹೀಗೆ ನಾನು ಬರ್ತಾ ಇದ್ದೆ, ಮಧ್ಯ ದಾರಿಯಲ್ಲಿ ಸಿಕ್ಕಿತಿ ಅಲ್ವಾ? ಮಾತಾಡಿಸು. ತಡೆದು ನಿಲ್ಲಿಸಿ ನನ್ನ ಪರಿಚಯವನ್ನು ಕೇಳ್ತಾ ಇದ್ದೆ. ತಪ್ಪದು ಏನೂ ಅಲ್ಲ. ಆದ್ರೆ ನಾನು ಎಲ್ಲಿಂದ ಶುರು ಮಾಡ್ಬೇಕು ಅಂತ ಅರ್ಥ ಆಗುದಿಲ್ಲ ನನಗೆ. ಎಲ್ಲಿಂದಲಾದಿತ್ತು ಅಂತೂ ನಿನ್ನ ವಿಳಾಸ ನನಗೆ ಬೇಕು. ಹೌದೇನೋ? ನಾನು ಮೇಲಿಂದ ಶುರು ಮಾಡ್ತೀನಿ. ಅಂದ್ರೆ ಆಕಾಶದಿಂದ
ಅಲ್ಲ ಮತ್ತೆ ನನ್ನ ಅಪ್ಪ ನಿನ್ನಪ್ಪ ಅಪ್ಪ ಬೆಪ್ಪನ ಅಲ್ಲ ಮತ್ತೆ ನನ್ನ ಅಪ್ಪ ಗೋವಿಂದ ಗೋವಿಂದ ಭಟ್ರ ಮಗಳ ಗೋವಿಂದ ಭಟ್ರ ಮಗಳಲ್ಲ ಕೃಷ್ಣ ಭಟ್ರ ಮಗಳ ನಾನಲ್ಲ ಮತ್ತೆ ಯಾರು ಅಲ್ಲ ಹಾಗಲ್ಲ ಹಾ, ನಾನು ಬ್ರಾಹ್ಮಣ ಕನ್ಯೆ ಅಂತೇಳಿ ಅಷ್ಟೇ ಉತ್ತಮ ಕುಲ ಕುಲ ಶ್ರೇಷ್ಠವಾದ ಮನತನದಲ್ಲಿ ಹುಟ್ಟಿದವಳು ಅಂತೇಳಿ ಆ, ನಿನ್ನಮ್ಮ ಅಮ್ಮ ಅಮ್ಮಮ್ಮ ಅಮ್ಮ ಅಮ್ಮಮ್ಮ ಅಮ್ಮ ಉಮ್ಮನ ಅಮ್ಮ ಯಾರು ಅಂತೇಳಿ ಗೊತ್ತಿಲ್ಲ ನನಗೆ ಅಮ್ಮ ಈ ಗೊತ್ತಿಲ್ಲ ಭೂಮಿಯ ಬೆಳಕನ್ನು ಕಾಣುವಾಗ ಹಾ, ಅಮ್ಮನನ್ನು ಕಳೆದಂತ ಹತಭಾಗಿಗಳು ನಾನು ಹಾಗಾದ್ರೆ ಸಾಕಿದ್ದು ಯಾರು ಅಜ್ಜಿ ಅಜ್ಜಿ ಸಾಕಿದ ಪುಳ್ಳಿ ಬೊಜ್ಜಪ್ಪ ಆಗಿದ್ದು ಏನು ಅಷ್ಟೇ ಅಲ್ಲ ತಾಸಾರಕ್ಕೆ ಹಾ ಹೇಳುದಾಗೆ ಈಗ ಅಜ್ಜಿ ಬೇಡ ಖಂಡಿತವಾಗಿ ಇಲ್ಲ ಹಾ. ಈ ಲೋಕವನ್ನು ಬಿಟ್ಟು ಪರಲೋಕಕ್ಕೆ ಹೋಗಿದ್ದಾರೆ ಈಗ ಯಾರು ಕೇಳುವವರು ಇಲ್ಲ ನಿನಗೆ. ಅಲ್ಲ ಹಾ. ನನ್ನ ಅಜ್ಜಿ ಹಾ. ಸ್ವಾಮಿಗಳಲ್ಲ ಮತ್ತೆ ಮಹಾ ಕಲಾವಿದೆ ಭರತನಾಟ್ಯ ಕಲಾವಿದೆ ಹೌದಾ ಆ. ಹಾ ನಿನಗೆ ಅಭ್ಯಾಸ ಉಂಟಾ? ನಾನು ಕಲಾವಿದೆ ಹೌದಾ ಅಜ್ಜಿಯ ಪುಳ್ಳಿ ಆ. ಕಲಾವಿದೆ ಹೌದೌದು ಆಗ್ಬೇಕು. ಆದ್ರೆ ಹಾ. ನನಗೆ ಹೆಸರಿಟ್ಟಿದ್ದಾರೆ ಹೇಗೆ ಮೋಹಿನಿ ಅಂತೇಳಿ ಸರಿ ನಿನ್ನ ರೂಪಕ್ಕೆ ಸರಿಯಾದಂತ ನಾಮಾಂಕಿತ ಮೆಚ್ಚಲೇಬೇಕು ನಾನು ಯಾರು ಗೊತ್ತಾ ಯಾರು ನೀನು ಏನಾಯ್ತು ಉಲ್ಲಾಸ ಉತ್ಸಾಹ ಯಾರು ನೋಡಿ ನಿನ್ನ ಹೆಸರು ಧೀರನ್ ಅಂತ ಅಲ್ಲ. ಮತ್ತೆ ಭಸ್ಮಾಸುರ. ಅಲ್ಲ ಭಸ್ಮಾಸುರ ಅಂತ ಹೆಸರು ಕೇಳಿದ್ದೇನೆ ನೀನು ಯಾರು ಅಂತ ಬೇಕಲ್ಲ ನನ್ನಪ್ಪ ಯಾರು ಗೊತ್ತಾ ಯಾರು ನಟರಾಜ ಪರಮೇಶ್ವರ ಕೈಲಾಸವಾಸ ಲಯಾಧಿಕಾರಿಯ ಪುತ್ರನನ್ನು ಭಸ್ಮಾಸುರ. ನೀನು ಭಸ್ಮಾಸುರನ ಹೌದು. ಮಣ್ಣ ಹಾಕಿ ಯಾಕೆ? ಅಲ್ಲ ಹೆಸರು ಕೇಳಿದ್ದೀನಿ ನಾನು ಹಾ. ವ್ಯಕ್ತಿ ಪರಿಚಯ ಇಲ್ಲ ನನ್ನ ಬುದ್ಧಿಗೆ ನಾನೇ ಬೈದುಕೊಂಡದಪ್ಪ ಅಷ್ಟೇ ಜಗನ್ಮೋಹಿನಿ ಓ, ಯಾವುದೋ ಉದ್ದೇಶದಿಂದ ಯಾವುದೋ ಆಶಾ ಆಕಾಶವಿಟ್ಟುಕೊಂಡು ಹುಡುಕುತ್ತಾ ಬರುವಾಗ ನೀನು ನನ್ನ ಕಣ್ಣಿಗೆ ಬಿದ್ದಿ. ಎಲ್ಲಿ ಇಲ್ಲ, ಓ. ನಿನ್ನ ರೂಪ ನಿನ್ನ ಯವನಾಂಗ ಅಡಿಯೇಡು ಗುಡಿಯೇಡು ಕಟಿಯೇಡು ತುಟಿಯೇಡು ಗಲೆ ಕೆತ್ತೋರಿಗೆ ಕೆತ್ತಿ ನೆತ್ತೋರಿಗೆ ನೆತ್ತಿ ಉಂಗುರು ಹಾಕಿ ತಿರುಗಬಹುದು ಅಷ್ಟು ಪುತ್ತಲೆ ಗೊಂಬೆ ಬಂಗಾರದ ರಾಶಿ ನಿನ್ನ ಕಂಡಾಗ ಮನುಷ್ಯನಿಗೆ ಬೇಕು ಬೇಕು ಬೇಕು. ಯಾವುದು ಬೇಕು ಯಾವುದು ಯಾವುದು ಅದು ಅವನ ಪತ್ರ. ಯಾರು ಅವಂದರೆ ಯಾರು ಯಾರು ಮನ್ಮಥ. ಆ, ಯಾರು ಯಾರು ಮನ್ಮಥ ಕುಸುಮಾವತಿ ಒಡೆಯ. ಆ. ಅವರಿಂದ 5 ಶರಗಳಂತೆ ಆ. ಅರವಿಂದ ಅಶೋಕ ಸೂತ ನಗುಲಿಕ ವಿರೋತ್ಪಲ ಒಂದು ಗಂಡು ಒಂದು ಹೆಣ್ಣನ್ನು ಸೇರಬೇಕಾದ್ರೆ ಪಂಚ ಶರಗಳು ಬಿಡಬೇಕಂತೆ. ನನಗೆ 3 ಬಿಟ್ಟಿದ್ದಾನೆ, ನಿನಗೆ ಬಿಡ್ಲಿಲ್ವ? ಏನು ಬಾಣ ಬಾಣ ಏನು ಬೇಕು 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 ಅಂತ ಆಗ್ತದೆ ಹೌದಾ? ನಿನ್ನ ಆಸೆ ಅಂತ ಏನು ಒಮ್ಮೊಮ್ಮೆ ಆಗ್ತದೆ ತಪ್ಪು 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 ಆಗ್ತದೆ ಮತ್ತೆ ಬಗ್ಗಿಸು. ಆದ್ರೆ ಹಾ. ನಿನಗೆ ಮನಸ್ಸಿರಬಹುದು ನನಗೆ ಮನಸ್ಸುಂಟು. ಖಂಡಿತ ಮನಸ್ಸಿದೆ ಹಾ ನಾನು ಭರತನಾಟ್ಯ ಕಲಾವಿದೆ ತಾನೆ ಹೌದು. ಭರತನಾಟ್ಯದಲ್ಲಿ ನನ್ನನ್ನು ಸೋಲಿಸು ಹಾ. ನೀನು ಮದುವೆ ಆಗಿ ಪ್ರತಿಜ್ಞೆಯ ಸಣ್ಣ ಪ್ರಯತ್ನ ಹರಿದಂತ ಪ್ರತಿಜ್ಞೆ. ಯಾರು ಭರತನಾಟ್ಯದಲ್ಲಿ ಗೆಲ್ಲುತ್ತಾರೋ ಅವರ ಮದುವೆ ಆಗ್ತೇನೆ. ಹೌದೌದು ನಟರಾಜನ ಮಗ. ನನ್ನಪ್ಪ ಕುಡಿಯುವಾಗ ಚೆನ್ನಾಗಿ ನೋಡಿ ಅಭ್ಯಾಸ ಮಾಡಿದ್ದೇನೆ. ಕತ್ತು ನೋಡು ಅಭ್ಯಾಸ ಅಲ್ಲ, ಅಪ್ಪನ ಜೊತೆಗೆ ಸೇರಿ ನಾನು ಸ್ವಲ್ಪ ಅಭ್ಯಾಸ ಮಾಡಿದ್ದೇನೆ. ಆದ್ದರಿಂದ ನಟರಾಜನ ಮಗನಿಗೆ ನಾಟನಿಗೆ ನೋಡಿ ಯಾರಿಲ್ಲ. ನಿನ್ನನ್ನು ಸೋಲಿಸಿ ನಿನ್ನ ಬಗ್ಗು ಬರೆದು ನಿನ್ನ ಜೊತೆಯಾಗಿ ಬರ್ತೇನೆ ನಾನು. ಇಲ್ಲೆಲ್ಲ ಮತ್ತೆ ಇಲ್ಲಿ ಸುಡು ಬಿಸಿಲು ಅದು ಅಲ್ಲಿ ಸಂಪಿಗೆ ಮರ ನಾನು ನೀನು ಅಲ್ಲಿಗೆ ತಂಪು ಗಾಳಿ ಹಾ. ಜೊತೆಯಾಗಿ ಕುಣಿಯುವ ಆದಿತ್ಯ. ಅಲ್ಲಿಗೆ ಗಮಿಸೋಣ ಹೋಗುವ.
ಕುಣಿ ಆಯ್ತಾ ಕುಣಿ ನಾನು ಕುಡಿಬೇಕಾ? ನೀರು ಕುಡಿಬೇಕು. ಏಯ್, ಅದಾಯ್ತಾ? ಮಣ್ಣು ಕುಡಿಯುವ ನೀನು, ಮತ್ತೆ ಹೀಗೆ ಕುಡಿಯುವ ನೀನು. ತಪ್ಪಿತ ತಾಳ ತಪ್ಪಿತ ಹಾಗಲ್ವ ಹೇಗೆ? ಲಯ ತಾಳ ಎಲ್ಲವೂ ಸರಿಯಾಗಿ ಬಿಡುವಲ್ಲ. ಇಷ್ಟು ಅಂದ್ರೆ ತಾಳದಲ್ಲಿ ಕುಡಿದೇ ನಾನು ನಿನಗೆ ಬೇಕು ಬಿಡುವ, ನಾನು ನಿನಗೆ ಬೇಕು ಬಿಡುವ. ಬೇಕಾದ್ರೆ ನಾನು ನನ್ನ ಜಾಗಕ್ಕೆ ಕುಡಿ. ಒಂದು ಕೆಲಸ ಮಾಡುವ. ದುಷ್ಟನಾದಂಥ ಬಸ್ಸಾಸುರ ನಾಶ ಆಗಿ ನಿಮ್ಮೆಲ್ಲರ ರಕ್ಷಣೆಯಾಗಿದೆ. ತಡ ಮಾಡುವುದಲ್ಲ, ವೈಕುಂಠವನ್ನು ಸೇರಿಕೊಳ್ತೇನೆ. ಭಸ್ಮಾಸುರವದೇ ಸಣ್ಣ ಪುಟ್ಟ ಕಥೆಯನ್ನು ತೋರಿಸಿದ್ದೇವೆ, ಅವಕಾಶ ಮಾಡಿಕೊಟ್ಟಿದ್ದೀರಿ. ನಿಮಗೆಲ್ಲರಿಗೂ ದುರ್ಗಾಪರಿಶೀಲನೆ ಮಾಡುವರು ಆ ಮಹಾಗಣಪತಿಯು ಆಯುಷ್ಯ ಆರೋಗ್ಯ ಭಾಗ್ಯ ಸುಖ ಸಂಪತ್ತು ಕೊಡಲು ಬೇಡುತ್ತಾ ಈ ಚಿಕ್ಕ ಕಥೆಗೆ ಮಂಗಲ ಕಪ್ಪಣೆಗೆ ಇರುತ್ತೇವೆ. ಭದ್ರಂ ಶುಭಂ ಮಂಗಳಂ.